ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನೀವು ದಿನ ಇಂಥದ್ದೊಂದು ಸುದ್ದಿಗಳನ್ನು ಕೇಳ್ತಾನೆ ಇರ್ತೀವಿ. ಯಾವುದೋ ಜಮೀನಲ್ಲಿ ನಿಧಿ ಸಿಕ್ತಂತೆ, ಅಲ್ಲೆಲ್ಲೋ ನಿಕ್ಷೇಪಗಳು ಪತ್ತೆಯಾದವಂತೆ ಅಂತ. ಅದರಲ್ಲೂ ಕೆಲ ಸಿನಿಮಾಗಳಲ್ಲೂ ಕೂಡ ನೋಡ್ತಾನೆ ಇರ್ತೀವಿ. ಬೇಕಾಗಿರುವಂಥ ಟೈಮ್ನಲ್ಲಿ ಬಿಟ್ಟು ಮನೆಯನ್ನು ಕಸವನ್ನು ಗುಡಿಸುವಂಥ ಟೈಮ್ನಲ್ಲಿ ಮರೆತು ಹೋದಂತಹ ವಸ್ತು ಅಥವಾ ಬೆಲೆ ಬಾಳುವಂತಹ ವಸ್ತುಗಳು ಪತ್ತೆಯಾಗತ್ವೆ. ಅದೇ ರೀತಿ ಇಲ್ಲೊಬ್ಬ ವ್ಯಕ್ತಿಗೆ ಮನೆಯಲ್ಲೇ ಚಿನ್ನದ ನಿಧಿಯಂತೆ ಶೇರಿನ ಸರ್ಟಿಫಿಕೇಟ್ಗಳು ಸಿಕ್ಕಿವೆ. ಶೇರ್ಗಳ ಈಗಿನ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 80 ರಿಂದ 85 ಕೋಟಿ ರೂಪಾಯಿ. ರಾತ್ರಿ ತಲೆ ಮೇಲೆ ಕೈಯೊತ್ತಿ ಮಲಗಿದ್ದಂತಹ ವ್ಯಕ್ತಿ ಬೆಳಗ್ಗೆಯೊಳಗೆ ಕುಬೇರನಾಗಿದ್ದಾನೆ. 3 ತಲೆಮಾರು ಕೂತು ತಿಂದರೂ ಕೂಡ ಈ ಸಂಪತ್ತು ಕರಗಲ್ಲ. ಅಷ್ಟಕ್ಕೂ ಆ ಅದೃಷ್ಟಶಾಲಿ ವ್ಯಕ್ತಿ ಯಾರು ಅನ್ನೋದನ್ನ ಹೇಳ್ತೀವಿ ನೋಡಿ. ಸೌರವ್ ದತ್ತ ಅನ್ನೋರು ರೆಡಿಟ್ ಅಕೌಂಟ್ನಲ್ಲಿ ಬರೆದಂತಹ ಕಥೆಯನ್ನ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ವಿಜಯನಗರ ಜಿಲ್ಲೆಯಲ್ಲಿರುವಂತಹ JSW ಜಿಂದಾಲ್ ಸೌತ್ ವೆಸ್ಟ್ ಕಂಪನಿಯ ಷೇರುಗಳ ಹಳೆ ಫೋಟೋಗಳನ್ನು ಪೋಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ವ್ಯಕ್ತಿಯೊಬ್ಬರಿಗೆ ತಮ್ಮ ಮನೆಯನ್ನ ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ 35 ವರ್ಷದ ಹಳೆಯ ದಾಖಲೆಗಳು ಸಿಕ್ಕಿವೆ. ಈ ದಾಖಲೆಗಳು ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಬರೋದೇ ಇಲ್ಲ ಅಂತ ಅನ್ಕೊಂಡು ಮೂಲೆಗೆ ಹಾಕ್ಬಿಟ್ಟಿದ್ರಂತೆ. ಆದರೆ ಆಮೇಲೆ ಆ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿದಾಗ 1990ರ ದಶಕದ ಕಂಪನಿಯ ಷೇರುಗಳು ಅಂತ ಗೊತ್ತಾಗಿದೆ. 1990ರಲ್ಲೇ ಸೌರವ್ ದತ್ತ ಅವರ ತಂದೆ 1 ಲಕ್ಷ ರೂಪಾಯಿಗೆ ಷೇರುಗಳನ್ನು ಖರೀದಿ ಮಾಡಿದರು. ಕಂಪನಿಯ ಮೌಲ್ಯ ಹಾಗೂ ಲಾಭಾಂಶಗಳನ್ನು ಸೇರಿಸಿ ಲೆಕ್ಕ ಹಾಕಿದಾಗ ಈಗ ಆ ಷೇರುಗಳ ಏನಿಲ್ಲ ಅಂದರೂ ಕೂಡ ಬರೋಬ್ಬರಿ 80 ರಿಂದ 85 ಕೋಟಿ ರೂಪಾಯಿ ಬರುತ್ತೆ ಅಂತ ಗೊತ್ತಾಗುತ್ತೆ. 1990ರಲ್ಲೇ ಸೌರವ್ ದತ್ತ ಅವರ ತಂದೆ 1 ಲಕ್ಷ ರೂಪಾಯಿಗೆ ಷೇರುಗಳನ್ನು ಖರೀದಿ ಮಾಡಿದರು. ಕಂಪನಿಯ ಮೌಲ್ಯ ಹಾಗೂ ಲಾಭಾಂಶಗಳನ್ನು ಸೇರಿಸಿ ಲೆಕ್ಕ ಹಾಕಿದಾಗ ಈಗ ಆ ಷೇರುಗಳು ಏನಿಲ್ಲ ಅಂದ್ರೂ ಬರೋಬ್ಬರಿ 80 ರಿಂದ 85 ಕೋಟಿ ರೂಪಾಯಿ ಅಂತ ಗೊತ್ತಾಗಿದೆ. ಕೋಟಿ ರೂಪಾಯಿ ಬರುತ್ತೆ ಅಂತ ಕಂಡು ಆ ವ್ಯಕ್ತಿಯೇ ಶಾಕ್ ಆಗಿದ್ದಾರೆ. ಸೌರವ್ ದತ್ತ ಅವರ ತಂದೆ ಜಿಂದಾಲ್ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಸ್ಟೀಲ್ ಲಿಮಿಟೆಡ್ನಲ್ಲಿ 1 ಲಕ್ಷ ರೂಪಾಯಿ ಇನ್ವೆಸ್ಟನ್ನು ಮಾಡಿ ಷೇರುಗಳನ್ನು ಖರೀದಿ ಮಾಡಿದರು. ಈ ವಿಷಯ ಮಗನಿಗೆ ಹೇಳದೆ ತಂದೆಯವರು ತೀರ್ಕೊಂಡ್ಬಿಟ್ಟಿದ್ರು. ಆದರೆ ಮನೆಯಲ್ಲಿ ಷೇರು ಪತ್ರಗಳು ಮಾತ್ರ ಭದ್ರವಾಗಿದ್ವು. ಜಿಂದಾಲ್ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಸ್ಟೀಲ್ ಕಂಪನಿಯಲ್ಲಿ ಖರೀದಿಸಿರುವಂತಹ ಶೇರ್ಸ್ ಈಗ ಚಿನ್ನದ ಗಣಿಯಾಗಿ ಕನ್ವರ್ಟ್ ಆಗೋಗಿದೆ. 2005ರಲ್ಲಿ JSW ಕಂಪನಿಯ JSW ಸ್ಟೀಲ್ ಕಂಪನಿ ಜೊತೆಗೆ ಮರ್ಜ್ ಆಯಿತು. ಇದರಿಂದ ಕಂಪನಿಯ ಷೇರುಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗೋಯಿತು. ಸೌರವ್ ಅವರ ತಂದೆ ಕಂಪನಿಯ 5,000 ಷೇರುಗಳನ್ನು 1 ಲಕ್ಷ ರೂಪಾಯಿಗೆ ಖರೀದಿನ ಮಾಡಿದರು. ಕಂಪನಿಯ ವಿಲೀನ ಆದಮೇಲೆ ಆ ಷೇರುಗಳು 80,000 JSW ಸ್ಟೀಲ್ ಕಂಪನಿಯ ಷೇರುಗಳಾಗಿ ಪರಿವರ್ತನೆ ಆಗಿದೆ. 2017ರಲ್ಲಿ ಷೇರು ವಿಭಜನೆ ಆದಮೇಲೆ 1:10 ಅನುಪಾತದಲ್ಲಿ ಷೇರುಗಳ ಸಂಖ್ಯೆ 8 ಲಕ್ಷ ಷೇರುಗಳಾಗಿ ಏರಿಕೆ ಆಯಿತು. ಈ 8 ಲಕ್ಷ ಷೇರುಗಳ ಮೌಲ್ಯ ಈಗಿನ ಮಾರುಕಟ್ಟೆಗೆ ಹೋಲಿಸಿದರೆ ಬರೋಬ್ಬರಿ 80 ಕೋಟಿ ರೂಪಾಯಿ ಆಗಿದೆ. ಸದ್ಯ JSW ಷೇರಿನ ಮೌಲ್ಯ ಈಗ 1,000 ರೂಪಾಯಿ ಏರಿಕೆ ಆಗಿದೆ. ಹೀಗಾಗಿ 8 ಲಕ್ಷ ಷೇರುಗಳ ಮೌಲ್ಯ 80 ಕೋಟಿ ರೂಪಾಯಿ ಆಗಿದೆ. ಇನ್ನು ಕಂಪನಿ ಲಾಭಾಂಶವನ್ನ ತನ್ನ ಷೇರು ಹೋಲ್ಡರ್ಸ್ಗಳಿಗೆ ಕೊಟ್ಟಿದೆ. ಪ್ರತಿ ಷೇರಿಗೆ 17.30 ಪೈಸೆ ಲಾಭವನ್ನು ಕೊಟ್ಟಿದೆ. ಈ ಲಾಭಾಂಶವನ್ನ 8 ಲಕ್ಷ ಷೇರುಗಳಿಗೆ ಲೆಕ್ಕ ಹಾಕಿದ್ರೆ 5 ಕೋಟಿ ರೂಪಾಯಿ ಸಿಗುತ್ತೆ. ಹೀಗಾಗಿ ಆ ವ್ಯಕ್ತಿಗೆ ಬರೋಬ್ಬರಿ 85 ಕೋಟಿ ರೂಪಾಯಿ ಸಿಗ್ತಾ ಇದೆ. ತಂದೆ ಖರೀದಿ ಮಾಡಿದಂತಹ ಷೇರುಗಳನ್ನು ಈಗ ಪಡೆದಂತಹ ವ್ಯಕ್ತಿ ದಿಢೀರನೆ ಈಗ 85 ಕೋಟಿ ರೂಪಾಯಿಯ ಶ್ರೀಮಂತನಾಗಿದ್ದಾನೆ. ಈ 85 ಕೋಟಿ ರೂಪಾಯಿಗೆ ನೀವು 30% ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗತ್ತೆ ಅಂತ ಕೆಲವರು ರೆಡಿಟ್ ಅಕೌಂಟ್ನಲ್ಲಿ ತಮಾಷೆ ಮಾಡ್ತಿದ್ದಾರೆ. ಇನ್ನು ಕೆಲವರು 1990ರಲ್ಲಿ ನಮ್ಮ ಅಪ್ಪನಿಗೆ 800 ರೂಪಾಯಿ ಸ್ಯಾಲ್ರಿ ಬರ್ತಿತ್ತು, ಆದರೆ ನಿಮ್ಮ ತಂದೆ ಆಗ್ಲೇ 1 ಲಕ್ಷ ರೂಪಾಯಿ ಹಣವನ್ನು ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಆಗ್ಲೂ ಕೂಡ ನೀವು ಕೋಟ್ಯಾಧಿಪತಿಗಳೇ ಆಗಿದ್ರಿ ಅಂತ ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.